ನಮಸ್ಕಾರ ಕರ್ನಾಟಕ. ಮತ್ತೊಮ್ಮೆ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಸುದ್ದಿಯಲ್ಲಿದೆ. ಈ ಸತಿ ಕಾರಣ ಕೇಳೋ ನೀವೆಲ್ಲ ಶಾಕ್ ಆಗಿಬಿಡ್ತೀರಾ. ಕಾರಣ ಇಷ್ಟೇನೆ, ನೆನ್ನೆ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದಂಥ 2 ಕಂಟೈನರ್ಲಿದ್ದಂಥ 400 ಕೋಟಿ ಅಂತ ಒಂದು ರಿಪೋರ್ಟ್ ಇದೆ, 1000 ಕೋಟಿ ಅಂತ ಒಂದು ರಿಪೋರ್ಟ್ ಇದೆ. ಕ್ಯಾಶು ಕರ್ನಾಟಕದಿಂದ ಗೋವಾದಿಂದ ಕರ್ನಾಟಕಕ್ಕೆ ಬಂದಿದೆ. ಕರ್ನಾಟಕದಿಂದ ಮತ್ತು ಮಹಾರಾಷ್ಟ್ರಕ್ಕೆ ಹೋಗುವಂಥ ಬಾರ್ಡ್ರಲ್ಲಿ ಈ ಕ್ಯಾಶು ಕಾಣೆಯಾಗಿದೆ. ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ, ಇಷ್ಟು ದೊಡ್ಡ ಮೊತ್ತದ ಹಣ ಡಿಸೆಂಬರ್ 16ನೇ ತಾರೀಕು ಕರ್ನಾಟಕದಲ್ಲಿ ಗಾಯಬಾಗಿದೆ. ಈಗ ಯಾವ ಮಟ್ಟಕ್ಕೆ ಇದು ಚರ್ಚೆಗೆ ಆಸ್ಪದವಾಗಿದೆ ಅಂತಂತಂದರೆ, ಈ ದುಡ್ಡನ್ನು ಕದ್ಕೊಂಡು ಹೋದವರು ಲಾರಿ ಓಡಿಸ್ತಾ ಇದ್ದಂಥ ಸಂಬಂಧಪಟ್ಟಂಥವ್ರು ಅಂತೇಳಿ ಅವನನ್ನು ಕಿಡ್ನಾಪ್ ಮಾಡಿ ಅವನು ಬಂದು ಈ ಕಂಪ್ಲೇಂಟ್ ಕೊಟ್ಟು 400 ಕೋಟಿ ಅಂತ. ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂತಂದರೆ, ಬ್ಯಾಂಕ್ದಾಗಿದ್ದರೆ ಸೆಕ್ಯೂರಿಟಿ ಇರ್ತಾಯಿತ್ತು, ಇದೇನಾದರೂ ಹವಾಲಾ ಹಣನ? ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಹಾರಾಷ್ಟ್ರ CM ಅವರು ಬೆಳಗಾವಿ ಜಿಲ್ಲಾಧಿಕಾರಿಗೆ ಸಹಕಾರ ಮಾಡಲಿಕ್ಕೆ ಪತ್ರವನ್ನು ಬರೆದಿದ್ದಾರೆ. ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂತಂದರೆ, ಇದು ನಿಜವಾಗ್ಲೂ ಸರ್ಕಾರದ ಅಥವಾ ಅನಧಿಕೃತವಾದ ಹಣವನ್ನು ಕದ್ದೊಯ್ದ್ರ? ಆಮೇಲೆ ಇನ್ನೊಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಅಂತಂದರೆ, ಡಿಸೆಂಬರ್ 16ಕ್ಕೆ ಆಗಿರುವಂಥ ಒಂದು ಘಟನೆ 1 ತಿಂಗಳ ನಂತರ ಬೆಳಕಿಗೆ ಬರ್ತಾ ಇದೆ ಅಂತಂದರೆ, ಇದು ಯಾರ ಹಣ? ನಿಜವಾಗ್ಲೂ ಸರ್ಕಾರದ? ಇದಕ್ಕೆ ದಾಖಲೆ ಇತ್ತಾ? ದಾಖಲೆ ಇರಲಿಲ್ವಾ? ಹವಾಲಾ ಹಣನ? ಗೋವಾದಿಂದ ಮತ್ತು ಮಹಾರಾಷ್ಟ್ರಕ್ಕೆ ಇಲ್ಲೆಂಗಾಯಿತು? ಮತ್ತು ವೆಲ್ ಪ್ಲ್ಯಾಂಡ್ ಇದು ಹೈಜಾಕ ಅಥವಾ ಇದು ಡಕಾಯ್ತಿನ? 400 ಕೋಟಿ ಹಣ ಹೈಜಾಕ್ ಮಾಡಬೇಕು ಅಂತಂದರೆ ವೆಲ್ ಪ್ರಿಪರೇಷನ್ ಮಾಡಿನೇ ಇದು ದುಡ್ಡು ಹಣ ಲೂಟಿ ಮಾಡಿದ್ದಾರೆ ಅಂತ. ಮತ್ತು ನಮಗೆ ಇನ್ನೊಂದು ಇಂಟೆಲಿಜೆನ್ಸ್ ಇನ್ಪುಟ್ಸ್ ಏನು ಅಂತಂದರೆ, ಕರ್ನಾಟಕದ ಯಾವುದೋ ಒಬ್ಬ ಕುಖ್ಯಾತ ಪೊಲೀಸವರೇ ಇದನ್ನು ಕದ್ದಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ, ಬೇಸ್ಡ್ ಆನ್ ಇಂಟೆಲಿಜೆನ್ಸ್ ಇನ್ಪುಟ್ಸು. ಸೊ ಯಾಕಂದರೆ ಕರ್ನಾಟಕದ ಪೊಲೀಸರು ತುಂಬ ಫೇಮಸ್ಸು ಗೊತ್ತಲ್ವಾ ನಿಮಗೆ? 88 ಪ್ರಕರಣಗಳಾಗಿದೆ. ಈಗ 400 ಕೋಟಿ ಸುತ್ತು ಕರ್ನಾಟಕದ ಪೊಲೀಸರಿಗೆ ಸುತ್ತಕೊಳ್ಳುತ್ತಾ ಅಂತ ಒಂದು ಡೌಟು ಶುರುವಾಗಿದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಥ ಹಣ ಅಂತ ಹೇಳ್ತಾ ಇರ್ಬೇಕಾದ್ರೆ, ಈ ರಿಯಲ್ ಎಸ್ಟೇಟ್ ಅವ್ರಿಗೆ 400 ಕೋಟಿ ಹಣ ಯಾಕೆ ಬ್ಯಾಂಕ್ ಟ್ರಾನ್ಸ್ಫರ್ ಯಾಕೆ ಮಾಡಿಲ್ಲ? ಈ ಕ್ಯಾಶನ್ನು ಯಾಕೆ ಸಾಗಿಸ್ತಾ ಇದ್ರು? ಅದು 2 ಲಾರಿಗಳಲ್ಲಿ ಅಂತ ಈ ಮೂಲಕ ಹೇಳುತ್ತಾ, ಒಂದು ಅಂದಾಜಿನ ಪ್ರಕಾರ ಇದು 400 ಕೋಟಿ ಅಂತ, ಇನ್ನೊಂದು ಅಂದಾಜಿನ ಪ್ರಕಾರ ಇದು 1000 ಕೋಟಿ 2000 ಕೋಟಿ ಅಂತ. ಬಟ್ ಏನೇ ವಿಚಾರ ಆಗಲಿ, ಕರ್ನಾಟಕ ಮತ್ತೊಮ್ಮೆ ಫೇಮಸ್ ಆಗಿದೆ. 400 ಕೋಟಿ ಕ್ಯಾಶ್, 2 ಲಾರಿ ಗಾಯಬ್. ಈಗ ಪ್ರಶ್ನೆ ಏನಪ್ಪ ಅಂತಂದರೆ, ಇದು 3 ರಾಜ್ಯಗಳು ಈಗ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕ್ತಾ ಇದ್ದಾರೆ. ಕದ್ದಿರೋನ ಅಕಸ್ಮಾತ್ ಪೊಲೀಸ್ ಇಲಾಖೆಯಲ್ಲಿ ಇದ್ದರೆ ಅಥವಾ ಗೊತ್ತಿರೋರಿದ್ದರೆ, ಖಂಡಿತವಾಗಿ ಇದೊಂದು ದೊಡ್ಡ ದ ಬಿಗ್ಗೆಸ್ಟ್ ರಾಬರಿ ಇನ್ ಇಂಡಿಯಾ ಅಂತ ಹೇಳ್ತಾ, ನಾನು ನಿಮ್ಮ ಆರೋಗ್ಯ ಜಗದೀಶ್ ಅಂದ. ಥ್ಯಾಂಕ್ಸ್ ಲಾಟ್. ಕನ್ನಡದಲ್ಲೂ ಕನ್ನಡ. ಮತ್ತೊಮ್ಮೆ 400 ಕೋಟಿ ಗಾಯಬ್. ಬಡವ್ರ ದುಡ್ಡುಗಳನ್ನು ಇವರು ಈ ಥರ ಭ್ರಷ್ಟ ಅಧಿಕಾರಿಗಳು ಲೂಟಿ ಮಾಡಿ, ಪೊಲೀಸರು ಲೂಟಿ ಮಾಡಿ, ಇವತ್ತು 400 ಕೋಟಿ ಕ್ಯಾಶ್ ಗೋವಾಯಿಂದ ಬೆಳಗಾಂ ಮಧ್ಯದಲ್ಲಿ ಕಾಡಲ್ಲಿ ಇದು ಮಾಯ ಆಗಿದೆ. 400 ಕೋಟಿ ಎಲ್ಲೋಯ್ತು? ಯಾರು ಸೇರಿತು? ಕದ್ದಿರೋರು ನಿಜವಾಗ್ಲೂ 400 ಕೋಟಿನ 1000 ಕೋಟಿನ? ಇದು ಹವಾಲಾ ಹಣನ? ಬ್ಯಾಂಕಿಂದಾಗಿದ್ದರೆ ಇಷ್ಟೊಂದು ಹಣ ಸಾಗಿಸೋಂಥ ಅವಶ್ಯಕತೆ ಏನು? ಒಂದು ಕ್ಲಿಕ್ಕಲ್ಲಿ ಇಂಟರ್ನೆಟಲ್ಲಿ ಟ್ರಾನ್ಸ್ಫರ್ ಮಾಡ್ಬೋದು. ಬಟ್ ಆದರೂ ಸಾಕಷ್ಟು ಅನುಮಾನಗಳಿಗೆ ಹುಟ್ಟಾಕಿದೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.